ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ಇವತ್ತು ಸಚಿವ ಸಂಪುಟ ವಿಸ್ತರಣೆಯ ಕುರಿತಂತೆ ದೊಡ್ಡ ಮಟ್ಟದ ಸಭೆಯೂ ಇದ್ದು ತೀರ್ಮಾನ ಕೈಗೊಳ್ಳಲಾಗುತ್ತೆ. ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗಿ ತಲುಪಿದೆ. ದೆಹಲಿಯಲ್ಲಿ ಅಂತಿಮ ಹಂತದ ಸಂಪುಟ ಕಸರತ್ತು ಜೋರಾಗ್ತಾ ಇದೆ. ರಾಜ್ಯ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಖರ್ಗೆ ಮೀಟಿಂಗ್ ಅನ್ನು ಮಾಡ್ತಾರೆ. ಮುಂದೂಡಿದಂತ ಸಂಪುಟ ವಿಸ್ತರಣೆಯ ಸಭೆ ಏನಿತ್ತು ಇವತ್ತು ನಡೆಯುತ್ತೆ. ಇವತ್ತಾದ್ರೂ ಕೂಡ ಸಂಪುಟ ವಿಸ್ತರಣೆಯ ಇಷ್ಟು ದಿನಗಳ ಸರ್ಕಸ್ಗೆ ತೆರೆ ಬೀಳತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ದೆಹಲಿಯಲ್ಲೇ ಸಚಿವ ಆಕಾಂಕ್ಷಿಗಳು ಬೀಡು ಬಿಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಇವತ್ತು ನಾಳೆ ಅನ್ನುವ ಹಾಗೇನೇ ಇದೆ. ಯಾವುದೇ ರೀತಿಯಾದಂತಹ ಒಂದು ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಅಂತಿಮವಾದ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಚಿವ ಸಂಪುಟ ವಿಸ್ತರಣೆಯ ಕುರಿತಂತೆ ಚರ್ಚೆಯನ್ನ ಮಾಡೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಮೂರನೇ ಬಾರಿಗೆ ದೆಹಲಿಗೆ ತೆರಳಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಕಾಯ್ತಾ ಇದ್ರೂ ಕೂಡ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಭೇಟಿಗೆ ಅವಕಾಶವನ್ನ ನೀಡದಿರೋದು ಕೂಡ ಒಂದು ಕಡೆ ರಾಜ್ಯ ನಾಯಕರಲ್ಲಿ ತೀವ್ರವಾದಂತಹ ಅಸಮಾಧಾನಕ್ಕೆ ಕಾರಣ ಆಗಿದೆ. ರಾಜ್ಯ ಕಾಂಗ್ರೆಸ್ನ ಅಗ್ರ ನಾಯಕರ ಆದಿಯಾಗಿ ಕೆಲವು ಸಚಿವರು ಕೂಡ ಈಗಾಗಲೇ ಇದ್ದಾರೆ. ಅಂದರೆ ಭಾಗಶಃ ಸಚಿವ ಸಂಪುಟವೇ ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಒಂದು ಅಂತಿಮವಾದಂತಹ ತೀರ್ಮಾನವನ್ನ ಮಾಡ್ತಾರೆ, ನಿರ್ಧಾರ ಆಗತ್ತೆ ಅಂತ ಹೇಳಿ ಸಚಿವಾಕಾಂಕ್ಷಿಗಳು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನದ ಅವಕಾಶಕ್ಕಾಗಿ 40ರಿಂದ 45 ಜನ ಶಾಸಕರು ಸಹ ದೆಹಲಿಯಲ್ಲೇ ಉಳಿದುಕೊಂಡಿದ್ದಾರೆ. ಹಾಗಾಗಿ ಇವತ್ತಾದ್ರೂ ಕೂಡ ಸಮಯ ಕೊಡ್ತಾರಾ ರಾಹುಲ್ ಗಾಂಧಿ ಅವರು ಅನ್ನುವಂತಹ ಪ್ರಶ್ನೆ ಇದೆ. ನಿನ್ನೆ ನಿಗದಿಯಾಗಿದ್ದಂತಹ ಸಭೆ ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ಖರ್ಗೆಯ ಮನೆಯಲ್ಲಿ ಇವತ್ತು ಮೀಟಿಂಗ್ ಅನ್ನ ನಡೆಸ್ತಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಸಭೆ ಇವತ್ತು ನಡೆಯಲಿದೆ. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ತಿನ ಕಲಾಪ ಹಾಗೆ ಪತ್ರಿಕಾಗೋಷ್ಠಿ ಸೇರಿದಂತೆ ಕೆಲವು ಕೆಲಸಗಳಲ್ಲಿ ಅವರು ಬ್ಯುಸಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ಮುಂದೂಡಲಾಗಿದೆ. ಒಂದು ವೇಳೆ ಸಂಸತ್ತಿನಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಜಟಾಪಟಿ ಇವತ್ತು ಏನಾದರೂ ತೀವ್ರಗೊಳ್ತು ಅಂತ ಹೇಳಿದ್ರೆ ಸಂಪುಟ ವಿಸ್ತರಣೆ ಹಾಗಾದ್ರೆ ಇವತ್ತು ಆಗೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯ ನಾಯಕರ ಜೊತೆ ಮಾತುಕತೆಗೆ ರಾಹುಲ್ ಗಾಂಧಿ ಸಮಯ ನೀಡ್ತಾರಾ ಅನ್ನೋದೇ ಬಹಳ ದೊಡ್ಡ ಮಟ್ಟದ ಕುತೂಹಲ ಕಾರಣ ಆಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳಿದಾಗ ಮೊದಲನೇ ಹಂತದಲ್ಲಿ ಆಯಿತು. ಅದಾದ ನಂತರದಲ್ಲೂ ಕೂಡ ಕೆಲವೊಂದಿಷ್ಟು ಜಟಾಪಟಿಗಳು ನಡೀತು. ಹಾಗಾಗಿ ಕೆಲವು ಜನರು ಎರಡನೇ ಹಂತದ ಒಂದು ಸಚಿವ ಸಂಪುಟ ವಿಸ್ತರಣೆಗಾದರೂ ಕೂಡ ಆಗಬಹುದಾ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಹಾಗಾಗಿ ಆಂತರಿಕವಾಗಿ ಕೆಲವೊಂದಿಷ್ಟು ಲಾಭಿಗಳನ್ನು ಮಾಡುವಂಥ ಕೆಲಸ ಆಯಿತು. ದೆಹಲಿಗೇನೆ ಬಂದು ಸಾಕಷ್ಟು ಜನ ಇದ್ದರು. ಆದರೆ ಯಾವುದೇ ರೀತಿಯಾದಂಥ ತೀರ್ಮಾನ ಮಾತ್ರ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಸಚಿವ ಸಂಪುಟ ವಿಸ್ತರಣೆಯ ಕುರಿತಂತೆ ಯಾವುದಾದ್ರೂ ನಿರ್ಧಾರ ಹೊರಬೀಳಲಿದೆಯಾ ಕಾದು ನೋಡಬೇಕಿದೆ.